ಯಾಕ್ ಡ್ಯಾಡ್ ನೀವಿನ್ನೂ ರೆಡಿ ಆಗಿಲ್ವಾ? ಮಾವಂಗ್ ಬರಕ್ ಮನ್ಸಿಲ್ಲ ಅನ್ಸುತ್ತೆ ಜಾನು. ಡ್ಯಾಡ್, ಇವತ್ ನೀವ್ ಆ ಸಿಂಧು ವಿರುದ್ಧ ಫಿಸಿಕಲಿ ಮೆಂಟಲಿ ರೆಡಿ ಆಗಿರ್ಬೇಕು ಅಂತ ಗೊತ್ತಿದ್ರು ಕೂಡ ಯಾಕ್ ಡ್ಯಾಡ್ ಹೀಗೆ ಕೂತಿದ್ದೀರಾ? ಇವತ್ ನಾವ್ ಅವಳ ವಿರುದ್ಧ ಆಕ್ಷನ್ ಅಲ್ಲಿ ಗೆಲ್ಬೇಕು ಅಂತಾದ್ರೂ ಗೊತ್ತಿದ್ಯಾ ನಿಮಗೆ? ಯೋಚನೆ ಮಾಡ್ಬೇಡ ಜಾನು, ನಾ ಸಿಂಧು ಮೇಲೆ ಒಂದ್ ಕಣ್ಣಿಟ್ಟಿರ್ತೀನಿ. ಅವಳಿಗಿಂತ ಜಾಸ್ತಿ ಅವಳ ಮೇಲೆ ಅಲ್ಲ ಲಕ್ಕಿ, ಡ್ಯಾಡ್ ಮೇಲೆ ಒಂದ್ ಕಣ್ಣಿಟ್ಟಿರು. ಜಾನ್ವಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನ್ ಮಾಡ್ಬೇಕು ಡ್ಯಾಡ್? ಇಷ್ಟೊತ್ತಾದ್ರೂ ನೀವ್ ಇನ್ನೂ ರೆಡಿ ಆಗಿಲ್ಲ ಅಂತ ಅಂದ್ರೆ ನಿಮಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ತಾನೇ ಅರ್ಥ. ಹಾಗಲ್ಲಮ್ಮ. ನನಗೆಲ್ಲ ಅರ್ಥ ಆಗ್ತಿದೆ ಡ್ಯಾಡ್. ನೀವ್ ಈಗ್ಲೂ ಕೂಡ ಆ ಮೋಸಗಾತಿಗೆ ನೋವಾಗ್ಬಾರ್ದು, ಅವಳು ಸೋಲ್ಬಾರ್ದು ಅಂತ ತಾನೇ ಮಾತಾಡ್ತಿದ್ದೀರಾ ಅಲ್ವಾ? ಆದ್ರೆ ಈ ಮಗಳಿಗೆ ಏನೇ ಆದ್ರೂ ನಿಮ್ಗೇನು ಅನ್ಸಲ್ಲ ಅಲ್ವಾ ಡ್ಯಾಡ್? ಅಲ್ಲ ಜಾನು, ನೀನ್ ಹೇಳಿದಾಗಿದ್ರೆ ನಾನ್ ಯಾಕೆ ಆಕ್ಷನ್ಗೆ ಬರಕ್ ಒಪ್ಕೋತಿದ್ದೆ? ನನ್ ಸಮಾಧಾನಕ್ಕೋಸ್ಕರ ಮಾತ್ರ ನೀವ್ ಒಪ್ಕೋತಾ ಇರೋದು ಅಂತ ನನಗೆ ಗೊತ್ತಿದೆ ಡ್ಯಾಡ್. ಆದ್ರೆ ಆ ಸಿಂಧು ನನ್ ಕಣ್ಮುಂದೆ ಬಂದ್ರೆ ಅವಳು ಆಡಿದ್ ಒಂದೊಂದ್ ಮಾತಿಗೂ ನನ್ BP ಜಾಸ್ತಿ ಆಗಿ. ಜಾನು, ಬಿಸ್ನೆಸ್ ಮಾಡೋದು ಗೆಲ್ಲೋದಕ್ಕೆ, ಹೊಡೆದಾಡಕ್ಕಲ್ಲ. ಆ ಎಥಿಕ್ಸ್ ನಮ್ ಕಾಂಪಿಟೇಟರ್ಸ್ಗೂ ಇರ್ಬೇಕು ಡ್ಯಾಡ್. ಹೌದು ಮಾವ, ಜಾನ್ವಿ ಹೇಳ್ತಿರೋದು ಸರಿನೇ. ಜಾನು, ಹೆಣ್ಣು ಹೊನ್ನು ಮಣ್ಣು ನಮ್ ಋಣ. ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಮಾತ್ರ ಸಿಗುತ್ತೆ. ಡ್ಯಾಡ್, ಇದು ನಮ್ಗೆ ಸಿಕ್ಕಿಲ್ಲ ಸಿಗತ್ತೆ ಅಂತ ಕುತ್ಕೊಳ್ಳೋದಿಕ್ಕೆ ಇದು ಪಂದ್ಯ ಊಟ ಅಲ್ಲ, ಇದು ಪಂಟರ್ಗಳ ಆಟ ಡ್ಯಾಡ್. ನಮ್ಗೆ ಸಿಗದೇ ಇಲ್ಲ ಅಂತ ಗೊತ್ತಾದಾಗ್ಲೂ ಕೂಡ ಭೂಮಿಗೆ ಆಕಾಶಕ್ಕೆ ಬೆಂಕಿ ಹಚ್ಚಾದ್ರೂ ಪಡ್ಕೋಬೇಕು. ಜಾನು, ಈ ಆಕ್ಷನ್ ಏನಾದ್ರೂ ನಮ್ ಪರವಾಗಿ ಆಗಿಲ್ಲ ಅಂತ ಅಂದ್ರೆ ಈ ಜಾನ್ವಿ ಜ್ವಾಲೆ ಆಗೋದನ್ನ ನೋಡ್ತೀರಾ. ಸರಿ ಡ್ಯಾಡ್, ನೀವ್ ಫಸ್ಟ್ ಹೋಗಿ ರೆಡಿ ಆಗಿ. ಸಿಂಧು ಅವರೇ, ಸಿಂಧು, ಟೈಮ್ ಆಗ್ತಿದೆ, ಬೇಗ ಬನ್ನಿ. ಹೇಳಣ್ತಮ್ಮ, ಹೇಗಿದ್ಯಾ? ಮನೇಲೆಲ್ರು ಆರಾಮ? ನಾನ್ ಸೂಪರ್ ಮಗ. ನೀನೇನು ಬೆಂಗಳೂರಿಗೆ ಹೋದ ತಕ್ಷಣ ಸುದ್ದಿನೇ ಇಲ್ಲ, ಒಂದ್ ಫೋನ್ ಕೂಡ ಮಾಡ್ಲಿಲ್ವಲ್ಲೋ? ನಮ್ಮನ್ ಮರ್ತೇ ಬಿಟ್ಯಾ? ಸಾರಿ ಕಣೋ, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಪರ್ಸನಲ್ ಆಗ ಅಥವಾ ಹೇ, ಬೆಳಗ್ಗೆ ಬೆಳಗ್ಗೆನೆ ಏನ್ ಮಾತಾಡ್ತಾ ಇದೀಯಾ? ರೊಮ್ಯಾನ್ಸ್ಗೆಲ್ಲ ಹಗ್ಲು ರಾತ್ರಿ ಅಂತ ಏನಾದ್ರೂ ಇರುತ್ತಾ ಗೆಳೆಯ? ಅಂದ್ರೆ ನಿನ್ ಮಾತಿನ ಅರ್ಥ ತುಂಬಾನೇ ಇದೆ. ತುಂಬಾನಾ? ಹೌದು, ಮತ್ತೆ ನಿಜ ಏನಂತಂದ್ರೆ ನಿಮ್ಮಿಬ್ರಿಗೂ ಫಸ್ಟ್ ನೈಟ್ ಆಗಿಲ್ಲ ಅಂತ ಗೊತ್ತಾಗೆ ನಾನ್ ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡೆ. ಆದ್ರೆ ಇಲ್ಲಿ ನಾನು ಅನ್ಕೊಂಡಿದ್ ಯಾವ್ದು ನಡಿಲೇ ಇಲ್ಲ. ಅಟ್ಲೀಸ್ಟ್ ಅಲ್ಲಾದ್ರೂ. ಹೇ, ಹೋಲ್ಡ್ ಆನ್. ಈಗ ನಮ್ ಫಸ್ಟ್ ನೈಟ್ ಆಗಿದ್ಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮಧ್ಯೆ ಇರೋ ಪ್ರೀತಿ. ಅಪ್ಪ ತಂದೆ, ಮದ್ವೆ ಆಗಿರೋ ಬ್ರಹ್ಮಚಾರಿ ಅಂದ್ರೆ ನೀನೇ ಅನ್ಸುತ್ತೆ. ಈಗ ನಾನ್ ಮದ್ವೆ ಆಗಿದ್ರು ಬ್ರಹ್ಮಚಾರಿನೇ ಆಗಿರ್ಬೋದು, ಆದ್ರೆ ಮುಂದೊಂದ್ ದಿನ ಕಬಡ್ಡಿ ಪ್ಲೇಯರ್ಸ್ ನಮ್ಮನೇಲೆ ಹುಡ್ತಾರೆ ಅಂತ ಆ ನಂಬಿಕೆ ನನ್ಗಿದೆ. ಅಲ್ವೋ ಅಂತಮ್ಮ? ಶರತ್, ಈಗ ನಮ್ಗೆ ಫಸ್ಟ್ ನೈಟ್ ಆಗಿಲ್ಲ, ಅದ್ ನಿಜ. ಆದ್ರೆ ಆಗೋದೇ ಇಲ್ಲ ಅಂತ ಅಲ್ಲ ಅಲ್ವಾ? ಇಬ್ರು ಈ ಕೆಲ್ಸದ ಬ್ಯುಸಿಯಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಷ್ಟೇ. ಸರಿನಪ್ಪ, ನಮ್ಗೋಸ್ಕರ ಅಂತನಾದ್ರೂ ಆದಷ್ಟು ಬೇಗ ಒಂದ್ ಗುಡ್ ನ್ಯೂಸ್ ಕೊಡು. ನೀನು ಅಷ್ಟೇ. ಅದ್ ಸರಿ, ನೀವು ಬೆಂಗಳೂರಿಗೆ ಬರೋ ಪ್ಲಾನ್ ಏನಾಯ್ತು? ಅಯ್ಯೋ ನೋಡು, ಅದನ್ನ ಹೇಳ್ಬೇಕು ಅಂತಾನೆ ಫೋನ್ ಮಾಡಿ ಬೇರೆದ್ನೆಲ್ಲ ಮಾತಾಡ್ತಾ ಇದ್ದೀನಿ. ಅದು ಸಿಂಧು ಅವರು ಹಾಸ್ಪಿಟ್ಲ್ ವಿಚಾರ ಹೇಳ್ದಾಗಿಂದ ಪ್ರಕೃತಿ ಬೆಂಗಳೂರಿಗೆ ಬರ್ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾಳೆ. ಮತ್ತೆ ಕರ್ಕೊಂಡ್ ಬರ್ಬೇಕು ತಾನೆ? ಏನಪ್ಪ ಮಾಡೋದು, ಸುಮ್ನೆ ಹಾಗೆ ಬಂದ್ಬಿಡೋದಿಕ್ಕೆ ನಮ್ದೇನ ಆಫೀಸ್ ಕೆಲ್ಸನಾ? ತೋಟದ ಜವಾಬ್ದಾರಿನ ಬೇರೆ ಯಾರಿಗಾರು ವಹಿಸಿದ ತಕ್ಷಣ ಬೆಂಗಳೂರಿಗೆ ಬರ್ತಾ ಇರೋದೆ. ಸೂಪರ್. ನೀನ್ ಡೇಟ್ ಕನ್ಫರ್ಮ್ ಮಾಡು, ನಾನು ಡಾಕ್ಟರ್ ಜೊತೆ ಮಾತಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ತೀನಿ. ಸರಿ ಅಣ್ತಮ್ಮ, ಫೋನ್ ಇಡ್ತೀನಿ. ಥ್ಯಾಂಕ್ ಯು. ಓಕೆ, ಬಾಯ್. ಹಾ.
ಇಷ್ಟು ದಿನ ಇವ್ರ ಮಧ್ಯೆ ಏನೋ ಆಗ್ಬಿಟ್ಟಿದೆ ಅಂತ ಒದ್ದಾಡ್ತಿದ್ದೆ. ಸತ್ಯ, ಇವರಿಬ್ರು ಮಧ್ಯೆ ಏನೂ ಆಗಿಲ್ವಲ್ಲ. ಇನ್ನು ನನ್ನ ವೀರ್ನ ನನ್ನ ಕಡೆ ಮಾಡ್ಕೋಬೇಕು. ಎಸ್ ಸಿಂಧು, ಇವಾಗ ಈ ಈಶಾನಿ ಅಸಲಿ ಆಟ ಏನು ಅಂತ ತೋರಿಸ್ತೀನಿ ಕಣೆ. ಭವಾನಿ, ಇವತ್ತು ಕ್ಲಬ್ಬಲ್ಲಿ ನಿನಗೆ ತುಂಬಾ ಜನ ಪರಿಚಯ ಆಗ್ತಾರೆ. ಅಲ್ಲಿರೋ ಲೇಡೀಸ್ ಎಲ್ಲ ತುಂಬಾ ಹೈ ಸೊಸೈಟಿ ಅವರು. ಅವ್ರ ಮುಂದೆ ನೀನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗಿರ್ಬೇಕು. ಸರಿ ಅತ್ತೆ. ಇವತ್ತು ಕ್ಲಬ್ಬಲ್ಲಿ ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ? ಇವತ್ತಿನ ಕೋರ್ ನಾನು ಓದಿಲ್ಲ, ಹಾಗೆ ಸೈನ್ ಮಾಡ್ಬಿಟ್ಟೆ. ಕ್ಲಬ್ಬಿಗೆ ಹೋಗ್ಬೇಕಾದ್ರೆ ಪ್ರಿಪೇರ್ ಆಗಿ ಹೋಗೋದು ಒಳ್ಳೇದಲ್ವಾ? ನೀನು ಈ ವಸುಂಧರ ಸೊಸೆ ಅನ್ನೋದನ್ನ ಮೊದಲು ನೆನ್ಪಿಟ್ಕೋ. ಹಾಗೆ ನಾನು ಹೇಗೆಲ್ಲ ಹ್ಯಾಂಡಲ್ ಮಾಡ್ತೀನೋ ಹಾಗೆ ನೀನು ಹ್ಯಾಂಡಲ್ ಮಾಡಬೇಕು. ಸರಿ ಅತ್ತೆ. ಗುಡ್. ಲಕ್ಷ್ಮಿ, ಕಾಫಿ ತಗೊಂಡ್ ಬಾ. ಅಮ್ಮವ್ರೆ, ಮಗುನ್ ಸ್ವಲ್ಪ ಎತ್ಕೊಂಡಿರಿ, ನಾನು ಕಾಫಿ ತರ್ತೀನಿ. ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ಇಷ್ಟು ಕಾಸ್ಟ್ಲಿ ಸಾರಿ ಹಾಕೊಂಡಿದೀನಿ. ಪಾಪನ್ ಎತ್ಕೊಂಡ್ರೆ ಅವಳ ಸಾರಿನ ಗಲೀಜ್ ಮಾಡಲ್ವಾ? ಯಾಕೆ ಮಿಕ್ಕಿದವರೆಲ್ಲ ಎಲ್ಲಿ ಹೋದ್ರು? ಮನೇಲಿ ಇಷ್ಟೊಂದು ಜನ ಇದ್ರು, ಮಗು ನೋಡ್ಕೊಳ್ಳೋಕೆ ಜನ ಇಲ್ವಾ? ಲಕ್ಷ್ಮಿ, ಮಗು ಕೊಡು. ಓನುಮ್ಮ, ಓನು ಚಿನ್ನಿ, ಓನು ಪುಟ. ಯಾಕೆ ಬಂಗಾರ ನಗ್ತಾ ಇಲ್ಲ, ಅಳ್ತಾ ಇದ್ಯಾ? ಓನಾಯ್ತಮ್ಮ ನಮ್ಮ ಮುದ್ದು ಬಂಗಾರಿಗೆ? ನಿದ್ದೆ ಆಗಿಲ್ವಾ? ಅಶ್ವಾಗ್ತಿದ್ಯಾ? ಓ ಇಲ್ಲಮ್ಮ ಇಲ್ಲಮ್ಮ ಇಲ್ಲಮ್ಮ. ಬಾಬಾನೇ, ಏನಮ್ಮ ಇದು? ಮಗು ಮೈ ಇಷ್ಟೊಂದು ಬಿಸಿ ಆಗಿದೆ. ಜ್ವರ ಬಂದಿರ್ಬೇಕು, ಸ್ವಲ್ಪ ನೋಡಮ್ಮ. ಜ್ವರ ಎಲ್ಲ ಬಂದಿರಲ್ಲ ಮಾವ. ಇಷ್ಟೊತ್ತು ಲಕ್ಷ್ಮಿ ಎತ್ಕೊಂಡಿದ್ರಲ್ಲ, ಅದಕ್ಕೆ ಮೈ ಬಿಸಿ ಇರುತ್ತೆ ಅಂತ ಅನ್ಸತ್ತಷ್ಟೆ. ತಗೊಳ್ಳಿ. ಇಲ್ಲ ಅಮ್ಮವ್ರೆ, ಮಗು ಮೈ ಅವಾಗ್ಲೇ ಬಿಸಿ ಇತ್ತು. ಇದೇನ್ ಲಕ್ಷ್ಮಿ, ಮಗು ಮಲ್ಗೆದ್ಮೇಲೆ ನಾರ್ಮಲಿ ಮೈ ಸ್ವಲ್ಪ ಬಿಸಿ ಇದ್ದೇ ಇರತ್ತೆ. ಅದನ್ನೇ ನಾವು ಜ್ವರ ಅಂತ ಹೇಳೋದಕ್ಕಾಗತ್ತಾ?